ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿ ಹಾಗೂ ಶುಕ್ರನ ಅಧಿಪತ್ಯ ಹೊಂದಿರುವಂತಹದ್ದು ಅಂತ ಹೇಳಿದ್ರೆ ಅದು ತುಲಾ ರಾಶಿ. ಗುರು ಸಂಚಾರ ಈ ರಾಶಿಯವರಲ್ಲಿ ಏನೇನು ಚೇಂಜಸ್ ತರಲಿದೆ? ಗುರುಬಲ ಬರುತ್ತಾ ಇಲ್ವಾ? ಹೇಗೆ ಗುರುಜಿ? ಗುರುಬಲ ಇವರಿಗೆ ಬರ್ತಾ ಇದೆ. ಹ್ಮ್ ಹ್ಮ್ ಯಾಕೆಂದರೆ 8ನೇ ಮನೆಯಲ್ಲಿದ್ದವನು 9ಕ್ಕೆ ಭಾಗ್ಯದ ಮನೆಗೆ ಬರ್ತಾ ಇದ್ದಾನೆ. ಹಾಗಾಗಿ ಭಾಗ್ಯದ ಮನೆಗೆ ಬಂದಾಗ ಗುರುಬಲ ಒದಗಿ ಬರುತ್ತೆ. ಇವರು ಮೂಲಭೂತವಾಗಿ ಶೃಂಗಾರ ಪ್ರಿಯರು. ಶೃಂಗಾರ ಪ್ರಿಯರು ಅಂದರೆ ಏನು, ಇವರು ಇನ್ನಿಲ್ಲದ ದಾರಿಯಲ್ಲಿ ಶೃಂಗಾರಕ್ಕಾಗಿ ಹಪಹಪಿಸ್ತಾರೆ ಅಂತಲ್ಲ. ಶೃಂಗಾರ ಪ್ರಿಯರು ನಾನು ನೀಟಾಗಿರಬೇಕು. ಹಾಗೆ ಇವರು ಸಂಗೀತದ ಆರಾಧಕರಿದ್ದಿರಬಹುದು, ನಟನೆಯಲ್ಲಿ ಬಹಳ ಅದ್ಭುತವಾದಂಥ ಯಶಸ್ಸನ್ನು ಪಡಿಬೇಕು ಅನ್ನುವಂಥ ಆ್ಯಂಬಿಷನ್ ಇಟ್ಕೊಂಡಂಥವ್ರಾಗಿರ್ಬೋದು. ಇವೆಲ್ಲ ಸಂದರ್ಭಗಳನ್ನು ಈ ನಿಟ್ಟಿನಲ್ಲಿ ನೋಡಿದಾಗ ಅನುಕೂಲಕ್ಕೆ ಬರಬಹುದಾದಂಥ ಗುರುಬಲ ಈಗ ಒದಗಿ ಬಂದಿದೆ. ಹಾಗೆ ಈ ತುಲಾ ಅಂದರೆ ಏನು, ತಕ್ಕಡಿ. ಅದು ಯಾವಾಗಲೂ ಮೇಲೆ ಕೆಳಗೆ ಮೇಲೆ ಕೆಳಗೆ ಅದು ತನ್ನ ಇದು ಸರಿಯಾದಂತಹ ರೀತಿಯಲ್ಲಿ ಒಂದು ನಿಯಂತ್ರಣವನ್ನು ಪಡಿತೇವೆ ಅಂತ ಹೇಳಿದ್ರೆ ಅನೇಕ ರೀತಿಯ ವ್ಯಾಪಾರಗಳಲ್ಲಿ ತೊಡಗಿಸಿಕೊಡಬಹುದಾದಂತಹ ಸೂಕ್ಷ್ಮವನ್ನು ನಡೆಸಿ ಇವರು ಗೆಲ್ಲಬಹುದಾದಂಥದ್ದಕ್ಕೆ ಈಗ ಕಾಲಘಟ್ಟ ಏನಾಗಿದೆ, ಚೆನ್ನಾಗಿದೆ. ಒಮ್ಮೊಮ್ಮೆ ನಮಗನ್ನಿಸುತ್ತೆ, ನಾವು ಅನಾವಶ್ಯಕವಾಗಿ ಇಷ್ಟೆಲ್ಲ ಕಷ್ಟಪಡ್ತೇವಲ್ಲ, ಹಾಗಾದರೆ ಸುಲಭವಾಗಿ ಯಾವುದೂ ಸುಲಭವಾಗಿಲ್ಲ. ಎಲ್ಲದರಲ್ಲಿಯೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ, ಒಂದಿಷ್ಟು ರಿಸ್ಕ್ಸು ಇದ್ದೇ ಇರುತ್ತೆ. ನೋಡಿ, ನಾವು ಕೊತ್ತಂಬರಿ ಸೊಪ್ಪಿನಲ್ಲಿ ನಾವು ಏನನ್ನು ನಾವು ಗಳಿಸ್ಬೋದು ಅಂತ ಅನಿಸುತ್ತೆ. ಆದರೆ ಆ ವ್ಯಾಪಾರದ ಮೂಲಕವಾದಂತಹ ಒಂದು ಚಾಕಚಕ್ಯತೆಯನ್ನು ತುಲಾರಾಶಿ ಅಂತವರು ಪಡೆದಾಗ ಕೊತ್ತಂಬರಿ ಸೊಪ್ಪಿನಂತಹ ವಿಚಾರದಲ್ಲೂ ಕೂಡ ಕೋಟಿಗಟ್ಟಲೆ ಹಣವನ್ನು ಗಳಿಸಬಹುದಾದಂತಹ ಅದ್ಭುತವನ್ನು ಇವರು ನಿರ್ಮಿಸಿಬಿಡ್ಬೋದು. ಅಂತಹ ಒಂದು ಈಗ ನಾವು ಈಗ ಕೊತ್ತಂಬರಿ ಹಾಗೆ ನಾವು ಹೇಳ್ಬೋದು ಹೂವಿನ ವ್ಯಾಪಾರದಲ್ಲಿ ನಾವು ಏನನ್ನು ಮಾಡ್ಬೋದು. ಒಂದು ಮಾರ್ಕೆಟ್ನಲ್ಲಿ ನಮಗೆ ದೊಡ್ಡ ಬೇರೆ ಬೇರೆ ಏನೇನೋ ಕಾಣ್ತಾ ಇರುತ್ತೆ ಹೊರತು, ಕೆಲವು ಹೂವು ಅಥವಾ ತರಕಾರಿಗಳು ಅಥವಾ ಇನ್ನೂ ಇತರ ಯಾವುದೋ ಒಂದು ರೀತಿಯ ಹಣ್ಣು ಹಂಪಲುಗಳು ಅಥವಾ ಡ್ರೈ ಫ್ರೂಟ್ಸ್ ಇಂತಹಗಳ ಮೂಲಕವಾಗಿ ಅನೇಕ ರೀತಿಯ ಒಂದು ಆರ್ಥಿಕ ಶಕ್ತಿಯನ್ನು ಪಡೆಯೋದಕ್ಕೆ ಹಲವರು ಏನು ಮಾಡ್ತಾರೆ, ಅದರ ಬಗೆಗೆ ಅಷ್ಟೊಂದು ರೀತಿಯ ಲಕ್ಷ್ಯವನ್ನು ಹಾಕಿರಲ್ಲ. ಆದರೆ ಆ ರೀತಿಯ ಲಕ್ಷ್ಯವನ್ನು ವಹಿಸಿ ಅದಕ್ಕಾಗಿ ತೊಡಗಿಸಿಕೊಂಡಾಗ ಅದ್ಭುತವಾದಂಥ ಯಶಸ್ಸನ್ನು ಕಾಣೋದಕ್ಕೆ ಈ ಕಾಲಘಟ್ಟ ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಹಾಗಾದರೆ ಈ ಕಾಲಘಟ್ಟ ಅತ್ಯುತ್ತಮವಾಗಿದೆ? ಕೇತು ಇವರಿಗೆ ಇವಾಗ ಏನಾಗಿದ್ದಾನೆ, ಈ ಸಂದರ್ಭದಲ್ಲಿ ಅವನು ಏಕಾದಶದಲ್ಲಿ ಕೂತಿದ್ದಾನೆ. ಏಕಾದಶದಲ್ಲಿ ಕೂತಂತಹ ಕೇತು ಇವರಿಗೆ ಯಾವವನ್ನು ವೈರಿಯೋ, ಯಾರಿಗೆ, ತುಲಾರಾಶಿಯವರಿಗೆ ಸೂರ್ಯ. ಆ ಸೂರ್ಯನ ಯಜಮಾನತ್ವದಲ್ಲಿ ಇರುವಂತಹ ಕೇತು ನೆಗೆಟಿವ್ ಇಂಟು ನೆಗೆಟಿವ್ ಅದು ಪಾಸಿಟಿವ್ ಆಗುತ್ತೆ. ಹಾಗಾಗಿ ಕೇತುವಿನ ಮೂಲಕವಾಗಿ ಅನೇಕ ರೀತಿಯ ಲಾಭಗಳು ಒದಗಿ ಬರೋದಕ್ಕೆ ತುಲಾರಾಶಿಯವರಿಗೆ ಕೇತು ಸಮೃದ್ಧಿಯಾಗಿ ಸಿಂಹರಾಶಿಯಲ್ಲಿ ಕೂತಾಗ ಅನೇಕ ರೀತಿಯ ಅಭ್ಯುದಯಕ್ಕೆ ಕಾರಣವಾಗುವಂಥ ಸ್ಥಿತಿಗತಿಗಳು ಒದಗಿ ಬರುತ್ತೆ. ನಾನು ಹೇಳಿದೆ, ಇವರು ಶೃಂಗಾರ ಪ್ರಿಯರು, ಅನೇಕ ರೀತಿಯ ಆರ್ಟಿಸ್ಟಿಕ್ ಆದಂಥ ಯೋಚನೆಯಲ್ಲಿ ಇರುವಂಥವರು. ಈ ಅನೇಕ ರೀತಿಯ ನಾವು ಇವತ್ತು ಸಿನಿಮಾದ ಆರ್ಟ್ ಫೀಲ್ಡನ್ನು ನೋಡ್ಬೋದು, ಅಥವಾ ಕುಂಚಗಾರಿಕೆ, ಒಬ್ಬ ಒಳ್ಳೆಯ ಪೇಂಟರ್ ಆಗಿ ಅಥವಾ ಒಳ್ಳೆಯ ಚಿತ್ರವನ್ನು ಬರೆಯುವವನಾಗಿ ಅನೇಕ ರೀತಿಯ ವಿಚಾರಗಳಿದೆ. ಅಥವಾ ಸಿನಿಮಾದಲ್ಲಿ ಡಿಸ್ಟ್ರಿಬ್ಯೂಷನ್ಸು, ಈಗ ನಾವು ಸಿನಿಮಾ ಮಾಡೋದು, ಸಿನಿಮಾದಲ್ಲಿ ನಟಿಸೋದು, ಸಿನಿಮಾದಲ್ಲಿ ಹಾಡೋದು, ಸಿನಿಮಾಕ್ಕಾಗಿ ಡೈಲಾಗ್ಸ್ ಬರೆಯೋದು, ಸಿನಿಮಾದಲ್ಲಿ ಲಿರಿಕ್ಸನ್ನು ಬರೆಯೋದು, ಇವೆಲ್ಲ ಸರಿ, ನಮಗೆ ತಿಳಿದಂಥದ್ದು. ಆದರೆ ಸಿನಿಮಾದಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಆ ಡಿಸ್ಟ್ರಿಬ್ಯೂಷನ್ ವರ್ಡ್ ಅದು ಬಹಳ ನಾವು ಅಪಾರವಾದಂಥ ಧೈರ್ಯದೊಂದಿಗೆ ಅದರಲ್ಲಿ ಮುನ್ನುಗ್ಗಬೇಕಾಗತ್ತೆ. ಅಂತಹ ಧೈರ್ಯವನ್ನು ತೋರಿಸಬಹುದಾದಂತಹ ಒಂದು ಆ ಸಿಂಹದ ಧೈರ್ಯ ಈ ತುಲಾರಾಶಿಯವರಿಗಿರುತ್ತೆ. ಅಂಥವರು ಯಶಸ್ಸನ್ನು ಪಡೆಯಲಿಕ್ಕೆ ಬೇಕಾದಂತಹ ವಿಚಾರಗಳು ಇಲ್ಲಿ ಹೇರಳವಾಗಿ ಈ ವರ್ಷ ಕೇತುವಿನ ಕಾರಣಕ್ಕಾಗಿಯೂ ಗುರುಬಲದ ಕಾರಣಕ್ಕಾಗಿಯೂ ಇವರಿಗೆ ಒದಗಿ ಬರೋದಕ್ಕೆ, ಕಾಲದ ಸಮೃದ್ಧಿ ಇವರಿಗೆ ಅನುಕೂಲಕ್ಕೆ ಬರೋದಕ್ಕೆ ಇದು ಸಕಾಲವಾಗಿದೆ. ಆದರೆ ಒಂದೇ ಒಂದು ಏನು, ಈ ಶುಕ್ರನ ಒಡೆತನದಲ್ಲಿ ನೀವು ಹೇಳಿದ್ರಿ, ಶುಕ್ರನ ಒಡೆತನದ ಏನು ವಿಚಾರ ಈ ರಾಶಿಯವರ ಬಗ್ಗೆಗಾಗಿ ಹೇಳಿದ್ರಿ. ಶುಕ್ರನ ಒಡೆತನದ ವಿಚಾರದಲ್ಲಿ ಶುಕ್ರ ಅಂದರೆ ಯಾರು? ಪ್ರಧಾನವಾಗಿ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಶುಕ್ರನನ್ನು ಗುರುತಿಸುವಂತಹದ್ದು ಮಹತ್ತರವಾದಂತಹ ಶಕ್ತಿಯನ್ನು ಹೊಂದಿದಂಥ ಆ ಸ್ತ್ರೀ ದೇವತೆಯ ಬಗೆಗಾಗಿ. ಈಗ ದುರ್ಗೆಯೋ, ಮಹಾಲಕ್ಷ್ಮಿನೋ, ಶಾರದೆಯೋ, ಆ ರೀತಿಯ
ಆ ಶುಕ್ರ ಅಂತಂದರೆ ಆ ದೈವಿ ಶಕ್ತಿಯನ್ನು ಪಡೆದಂತಹ ಮಾತೃ ಸ್ವರೂಪದ ಒಂದು ಶಕ್ತಿ ಅದು. ಆ ಶುಕ್ರನೇ ಈ ಮಾತೃ ಸ್ವರೂಪಿಕೆಯಾಗಿ ಆ ಮಾತೃಕಾ ಹೃದಯವನ್ನು ತೋರಿಸಬಹುದಾದಂಥ ಸಾಮರ್ಥ್ಯವನ್ನು ಪಡೆದಂಥವನು. ಆದರೆ ಈ ರಾಶಿಯವರಿಗೆ ಇದೇ ರಾಶಿಯ ಒಂದು ಏನು ಇದೆ, ವೃಷಭ ರಾಶಿಯ ಯಜಮಾನನೂ ಶುಕ್ರನೇ. ಅವನೇನಾಗಿದ್ದಾನೆ, ಇವರಿಗೆ ಶುಕ್ರ ಆ ಮನೆಯ ಯಜಮಾನನಾದರೂ ಕೂಡ ಆ ಮನೆಯ ಯಜಮಾನತ್ವವನ್ನು ಹೊಂದಿದಂತಹ ಶುಕ್ರ ಅಂದರೆ ನೋಡಿ, ಶುಕ್ರನ ಎದುರಿಗೆ ನಿಂತಾಗ, ಸ್ಪರ್ಧೆಯಾಗಿ ನಿಂತಾಗ, ವಿರೋಧಿಯಾಗಿ ನಿಂತಾಗ ಏನಾಗುತ್ತೆ, ತುಲಾರಾಶಿಯವರ ಸ್ಥಿತಿಗತಿಗಳು ಸ್ವಲ್ಪ ದಾರುಣಮಯವಾದಂಥ ಸ್ಥಿತಿಯನ್ನು ತಲುಪೋದಕ್ಕೆ ಕಾರಣ ಆಗ್ಬೋದು. ಹಾಗಾದರೆ ಏನು ಕಾರಣಗಳು? ಹೆಣ್ಣು ಮಕ್ಕಳ ಜಾತಕದಲ್ಲಿ ಗಂಧರ್ವ ದೋಷಗಳಿದ್ದರೆ, ಅಥವಾ ಪುರುಷರ ಜಾತಕದಲ್ಲಿ ಈ ಒಂದು ಕುಜ ಶುಕ್ರ ಯುತಿಯ ಸಂಬಂಧವಾದಂತಹ ಬಿರುಗಾಳಿ ಇದ್ದರೆ, ಇದೇ ರಾಶಿಯವರಿಗೆ ತೊಂದರೆಯನ್ನು ಸರ್ರನೆ ತಂದು ಬಿಡಬಹುದಾದಂತಹ ದುಷ್ಟತನವನ್ನು ಈಗ ನಾಳೆ ಮೇ 18ಕ್ಕೆ ಯಾವ ಕುಂಭರಾಶಿಯನ್ನು ಪ್ರವೇಶಿಸುವಂತಹ ರಾಹು ಏನು ಮಾಡ್ತಾನೆ, ವಿಚಿತ್ರವಾದಂತಹ ಈ ಸಂಬಂಧದ ಅಂದರೆ ಹೆಣ್ಣು ಗಂಡಿನ ಸಂಬಂಧದ ವಿಚಾರದಲ್ಲಿ ದಾರುಣತೆಯನ್ನು ಪ್ರದರ್ಶಿಸುವಂತಹ ಒಂದು ವಿಷವನ್ನು ಅದಕ್ಕೆ ಸುರಿಯುವಂಥದ್ದಕ್ಕೆ ಏನು ಮಾಡ್ತಾನೆ, ಈ 1.5 ವರ್ಷದಲ್ಲಿ ರಾಹು ಸಾಧ್ಯತೆಯನ್ನು ಮಾಡಿಕೊಡಲಿಕ್ಕೆ ದುಷ್ಟನಾಗಿ ನಿಂತಿರ್ತಾನೆ. ಅಂದರೆ ಒಳಿತಿನ ಸಂದರ್ಭದ ಗುರುಬಲದ ಸಂದರ್ಭ ಇದ್ದರೂ, ಕೇತುವಿನ ಕಾರಣಕ್ಕಾಗಿ ಲಾಭದ ಸಂದರ್ಭ ಇದ್ದರೂ, ದಾರುಣತೆಯನ್ನೇ ತನ್ನ ವ್ರತವನ್ನಾಗಿ ಮಾಡಿಕೊಂಡು ಈ ತುಲಾರಾಶಿಯವರನ್ನು ಕಾಡಬಹುದಾದಂತಹ ಒಂದು ಶಕ್ತಿಯನ್ನು ಪಡೆದಂಥ ರಾಹು ಹೆಣ್ಣು ಗಂಡಿನ ಸಂಬಂಧದ ವಿಚಾರದಲ್ಲಿ, ಅಥವಾ ಹೆಣ್ಣು ಗಂಡಿನ ಸಂಬಂಧ ಅಂತಲೇ ಅಲ್ಲ, ಈ ಕೆಲವರು ಕುಡುಕರಿರ್ತಾರೆ. ಈ ಕುಡಿಯೋದು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಒಂದು ಸೋಷಿಯಲ್ ಡ್ರಿಂಕ್ಸ್, ಅದು ಒಂದೇ ಚಟ, ಅದು ಒಂದಿಷ್ಟನ್ನು ನಾವು ಹಾಕಲೇಬೇಕು. ಯಾಕೆಂದರೆ ನಮ್ಮ ಆ ಒಂದು ಏನು ಆ ದಿನನಿತ್ಯದ ಶ್ರಮವನ್ನು ನೀಗಿಸ್ಕೊಳ್ಳೋದಕ್ಕಾಗಿ ಒಂದು ಡ್ರಿಂಕ್ಸನ್ನು ತೊಗೊಳ್ಳುವಂಥದ್ದು, ಅಥವಾ ಒಬ್ಬ ಕುಡುಕನಾಗಿ ಅಡಿಕ್ಷನ್ಸ್ ಆಗಿಬಿಡೋದು. ಅದು ಹೆಣ್ಣು ಇರ್ಬೋದು, ಗಂಡು ಇರ್ಬೋದು, ಅಥವಾ ಸಿಗರೇಟ್ಸು, ಅಥವಾ ಈ ಗಾಂಜಾ ಇಂಥ ವಸ್ತುಗಳು. ಈ ಒಂದು ನೆಲೆಯಲ್ಲಿ ಜೀವನವನ್ನು ಹಾಳು ಮಾಡಬಹುದಾದಂಥ ವಿಚಾರಕ್ಕೆ ಬೇಕಾದಂಥ ವೇದಿಕೆಯನ್ನು ಈ ಒಂದು ರಾಹು ಮಾಡುವಂತಹದ್ದು ಸಾಧ್ಯತೆ ಇದ್ದಿರೋದ್ರಿಂದ ಸ್ವಲ್ಪ ಎಚ್ಚರದಲ್ಲಿ ಇರಬೇಕಾದಂಥದ್ದನ್ನು ಏನು ಮಾಡಬೇಕಾಗತ್ತೆ, ಈ ಸಂದರ್ಭದಲ್ಲಿ ತುಲಾರಾಶಿಯವರು ಪ್ರಧಾನವಾಗಿ ಎಚ್ಚರವನ್ನು ಕೊಟ್ಟು ಈ ಒಂದು ತಿಳಿದು ರಾತ್ರಿ ಕಣ್ಣಂಥ ಬಾವಿಯಲ್ಲಿ ಹಗಲು ಬೀಳುವಂಥದ್ದನ್ನು ಮಾಡಬಾರ್ದು. ಏಕೆಂದರೆ ಇವರಿಗೆ ಯೋಗಕಾರಕನಾದಂತಹ ಶನೈಶ್ಚರ ಈಗ ಬಲವನ್ನು ಹೊಂದಿಲ್ಲ. ಅವನು ಎಲ್ಲಿದ್ದಾನೆ ಹಾಗಾದರೆ? ಬಲವನ್ನು ಹೊಂದಿಲ್ಲ ಅಂತಂದರೆ ಏನು? ಬಲವನ್ನು ಪೂರ್ತಿಯಾಗಿ ಹೊಂದಿಲ್ಲವೋ ಅಂತ ಕೇಳಿದರೆ ಬಲ ಇದೆ ಅವನಲ್ಲಿ. ಆದರೆ ಬಲವನ್ನು ಯಾಕೆ ಹೊಂದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, 6ನೇ ಮನೆಯಲ್ಲಿ ಇರುವಂತಹ ಶನೈಶ್ಚರ ಒಳಿತನ್ನು ಖಡಾಖಂಡಿತವಾಗಿ ಮಾಡ್ತಾನೆ ಅನ್ನುವಂಥದ್ದು ಒಂದು ನಿಯಮವಾಗಿದ್ದರೂ ಕೂಡ, ಗಾಳಿಯ ಪ್ರದೇಶದಿಂದ ಅಂದರೆ ಕುಂಭರಾಶಿಯಲ್ಲಿ ಇಲ್ಲಿಯವರೆಗೆ ಅವನು ಏನಿದ್ದ ಮೊನ್ನೆ ಮಾರ್ಚ್ 29ರವರೆಗೆ, ಅಲ್ಲಿಂದ ಈಗ ನೀರಿನ ರಾಶಿಗೆ ಹೋಗಿದ್ದಾನೆ, ಅಂದರೆ ಮೀನರಾಶಿಗೆ. ಗಾಳಿಯಿಂದ ನೀರಿನ ರಾಶಿಗೆ ಹೋದಂಥ ಶನೈಶ್ಚರ ಸ್ವಲ್ಪ ಮಟ್ಟಿಗೆ ಅಲ್ಲಿ ತನ್ನ ಒಂದು ಆ ಜಾಗಕ್ಕೆ ಹೊಂದಿಕೊಳ್ಳುವುದರವರೆಗೆ ಕೆಲವು ತೊಡಕುಗಳನ್ನು ಇವರಿಗೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಯಾಕಿರುತ್ತೆ? ಈ 2.5 ವರ್ಷಗಳ ಕಾಲ ಇವರು ಆ ಒಂದು ಅವಧಿಯಲ್ಲಿ ಇವರಿಗೆ ಶನಿ ಕಾಟವನ್ನು ಹೊಂದದಂಥವ್ರು. ಆ ಶನಿ ಕಾಟದ ದಾರುಣ ಅವಸ್ಥೆ ಇದೆಯಲ್ಲ, ಆ ಗಾಯಗಳು, ಈಗ ನಾವು ಒಂದು ಕೈ ನಮಗೆ ಸುಡಲ್ಪಡ್ತು ಅಂತಾದರೆ ಅದರ ಚಿಕಿತ್ಸೆಗೆ ಒಂದಿಷ್ಟು ಏನು ಬೇಕಾಗತ್ತೆ, ಕಾಲಘಟ್ಟ ಬೇಕಾಗತ್ತೆ. ಆ ಕಾಲಘಟ್ಟದಲ್ಲಿ ಇದ್ದಿರುವಾಗ ನಾವೀಗ ಈ ಒಂದು ದಾರುಣತೆಯಿಂದ ಹೊರಗೆ ಬಂದಿದ್ದೇವೆ ಅನ್ನೋ ಒಂದು ಕಾರಣಕ್ಕಾಗಿ ಸ್ವೇಚ್ಛೆಗೆ ಹೊರಟು ಬಿಟ್ಟರೆ ಅದೇ ತೊಂದರೆ ಆಗಬಹುದು. ಅದು ಶನೈಶ್ಚರನಿಂದ ಆಗೋದಿಲ್ಲ, ಆದರೆ ಅದನ್ನು ನಿಯಂತ್ರಣ ಮಾಡುವಂತಹ ಶಕ್ತಿಯನ್ನು ಶನೈಶ್ಚರ ಹೊಂದಿದ್ದರೂ ಕೂಡ ಒಂದು ಕಾಲಾವಧಿಯನ್ನು ಅವನು ಕುಂಭರಾಶಿಯಿಂದ ಮೀನರಾಶಿಗೆ ಬಂದಂಥ ಕಾರಣಕ್ಕಾಗಿ ಅವನು ಬಯಸುತ್ತಿರುವಾಗ ಆ ಸಂದರ್ಭದಲ್ಲಿ ದೊಡ್ಡದಾದಂಥ ಏಟನ್ನು ರಾಹು ಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ಇದನ್ನು ತಪ್ಪಿಸ್ಕೊಡೋದಕ್ಕಾಗಿ ಆ ಸ್ವಯಂ ನಿಯಂತ್ರಣ, ಆ ಮಾರಲ್ ವ್ಯಾಲ್ಯೂಸ್ ಏನಿದೆ ಅದನ್ನು ಹೊಂದಿರಬೇಕಾದಂಥದ್ದು ಪ್ರಧಾನವಾಗಿ ತುಲಾರಾಶಿಯವರು ಯೋಚಿಸಲೇಬೇಕು. ಹಾಗಾಗಿ ತುಲಾರಾಶಿಯವರ ಪ್ಲಸ್ ಪಾಯಿಂಟ್ಸ್ ಏನು ಅಂತಂದರೆ, ಒಂದು ಹೂವಿನ ವ್ಯಾಪಾರದಿಂದ ಹಿಡಿದು ಅಥವಾ ಒಂದು ಕೊತ್ತಂಬರಿಯಂತಹ ಒಂದು ಸಾಮಾನ್ಯವಾದಂಥ ತರಕಾರಿಯ ವ್ಯಾಪಾರ ಹಿಡಿದು, ಅಂದರೆ ಈಗೇನು ಸಣ್ಣ ಪುಟ್ಟ ಅಂದರೆ ನಾನು ಬೀದಿ ಬದಿಯಲ್ಲಿ ಒಂದು ಬುಟ್ಟಿಯಲ್ಲಿ ತರಕಾರಿ ಇಟ್ಟುಕೊಂಡು ನಾನು ಕೋಟ್ಯಾಧೀಶನಾಗ್ತೇನೆ ಅಂತಂದ್ರೆ ಹಾಗಲ್ಲ. ಅದಕ್ಕೆ ಆದಂಥದ್ದು ಬೆಳಗ್ಗೆ 3 ಗಂಟೆಗೋ 2 ಗಂಟೆಗೋ ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ. ಅವರು ದಿನದಲ್ಲಿ ಯಾವಾಗ
ತಮ್ಮದೇ ಆದಂತಹ ಒಂದು ನಿದ್ರೆಯನ್ನು ಮಾಡ್ತಾರೆ, ಯಾವಾಗ ಅವರು ರೆಸ್ಟನ್ನು ತಗೊಳ್ತಾರೆ, ಯಾವಾಗ ಆಹಾರವನ್ನು ತಗೊಳ್ತಾರೆ, ಇವೆಲ್ಲವನ್ನು ಊಹಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ. ಅಂದರೆ ಅವರು ಆ ಒಂದು ಒಂದು ತರಕಾರಿಯ ಒಂದು ದೊಡ್ಡ ರೀತಿಯ ಮಾರ್ಕೆಟನ್ನು ಅವರು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ ಅಂತಾದರೆ, ಅವರು ಹಗಲಿರುಳು ಪರದಾಡಬೇಕಾದಂಥ ಒಂದು ಇದು ಬೇಕಾಗುತ್ತೆ. ಆದರೆ ಆ ಹಗಲಿರುಳು ಪರದಾಡುವಂತಹ ಸಂದರ್ಭದಲ್ಲೂ ಅವರು ಅದನ್ನು ಮ್ಯಾನೇಜ್ ಮಾಡ್ತಾರೆ. ಅಂತಹ ಶಕ್ತಿಯನ್ನು ಈಗ ಪಡೆಯೋದಕ್ಕೆ ಈ ಒಂದು ತುಲಾ ರಾಶಿಯವರಿಗೆ ಸಾಧ್ಯತೆ ಇದೆ. ಈ ಒಂದು ಸಾಧ್ಯತೆ ಇರುವಾಗ ಮನುಷ್ಯ ಏನಾಗ್ತಾನೆ, ನಮ್ಮಲ್ಲಿ ಒಂದು ಆ ಊಟ ಬಂತು ಅಂತಾದರೆ ನಾವು ಸುತ್ತಲೂ ನೋಡೋದಕ್ಕೆ ಪ್ರಾರಂಭ ಮಾಡ್ತೇವೆ. ಸುತ್ತಲೂ ನೋಡುವಾಗ ಏನಾಗುತ್ತೆ, ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುವಂಥ ಅಂಶಗಳು ಇರ್ತವೆ. ನಮ್ಮನ್ನು ಇನ್ನಿಷ್ಟು ಬೆಂಬಲ ಕೊಡುವುದರೊಂದಿಗೆ ಇನ್ನಿಷ್ಟು ನಮ್ಮನ್ನು ಶಕ್ತಿಯುತವಾಗಿ ಮಾಡಿಕೊಳ್ಳುವಂಥ ಅಂಶಗಳು ಇರ್ತವೆ. ಹಾಗಾಗಿ ಶಕ್ತಿಯುತವಾಗಿ ಮಾಡಿಕೊಡಬೇಕಾದಂತಹ ಒಂದು ಗಂಭೀರವಾದ ಬೆಂಬಲ ತುಲಾರಾಶಿಯವರಿಗೆ ಇದ್ದರೂ ಕೂಡ ಕೆಲವು ವಿಶಿಷ್ಟವಾದ ಸನ್ನಿವೇಶದಲ್ಲಿ ಈ ಮಾರಲ್ ಅನ್ನುವಂಥದ್ದನ್ನು ಕಳೆದುಕೊಂಡಾಗ ಅನೇಕ ರೀತಿಯ ಕಷ್ಟಗಳಿಗೆ ತಾವಾಗಿಯೇ ಹೋಗಿ ತಾವೇ ಅಥವಾ ಹಗ್ಗವನ್ನು ಕೊಟ್ಟು ಬಂಧನಕ್ಕೆ ಒಳಗಾಗುವಂಥ ಸ್ಥಿತಿಗತಿಗಳನ್ನು ಇವರು ಎದುರಿಸಬಹುದು. ಹಾಗಾದರೆ ಆ ಬಂಧನವನ್ನು ಹೇಗೆ ಎದುರಿಸ್ತಾರೆ? ಈ ತುಲಾರಾಶಿಯವರ ಸಂದರ್ಭದಲ್ಲಿ ಬಂಧನ ಯೋಗ ಇದೆಯೋ ಅನ್ನುವಂಥದ್ದನ್ನು ಕೂಡ ಜಾತಕದಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಈಗ ಅನೇಕ ಕೇಸ್ಗಳಲ್ಲಿ ನಾವು ಇವತ್ತು ಅದನ್ನು ಹೆಸರಿಸಬೇಕಾಗಿಲ್ಲ. ಇವತ್ತು ನಾವು ಟಿ ವಿಯಲ್ಲೋ ಅಲ್ಲೋ ಪ್ರಿಂಟ್ ಮೀಡಿಯಾದಲ್ಲೋ ಅಥವಾ ಡಿಜಿಟಲ್ ಮೀಡಿಯಾದಲ್ಲೋ ನೋಡ್ತಾ ಇರ್ತೀವಿ, ಯಾರೂ ತಪ್ಪು ಮಾಡದೆಯೇ ಪೊಲೀಸರು FIR ಹಾಕಿದರು, ಅಥವಾ ಆತ ನಿರಪರಾಧಿ ಅನ್ನುವಂಥದ್ದು ಗೊತ್ತಿದ್ದರೂ ಕೂಡ ಸನ್ನಿವೇಶಗಳು ಆಕೆಯನ್ನು ಅಪರಾಧಿಯನ್ನಾಗಿ ಮಾಡುವಂತಹ ಒಂದು ವಿಚಿತ್ರ ಸನ್ನಿವೇಶ ಬರುತ್ತೆ. ಹಾಗಾಗಿ ಆ ವಿಚಿತ್ರ ಸನ್ನಿವೇಶ ನಾವು ಏನು ಮಾಡದೆ ಹೋದಾಗಲೂ ಬರುತ್ತೆ. ಹೇಳಿದವಾಗ ಏನಾದರೂ ಒಂದು ಸ್ವಲ್ಪ ಮಾಡಿದವು ಅಂತಾದರೆ ಸಿಕ್ಕಿ ಬೀಳೋದಕ್ಕೆ ಬಹಳ ಕೆಟ್ಟದಾದಂಥ ಕಾಲವೂ ಕೂಡ ಈಗಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ತನ್ನದಾದಂತಹ ಪ್ರಯತ್ನವನ್ನು ಏಕಾಗ್ರತೆಯಿಂದ ಮಾಡ್ತೇನೆ ಅಂತಾದರೆ, ತನ್ನ ಜೀವನದ ಸಂದರ್ಭದ ಒಂದು ಇವತ್ತಿನ ಕ್ಲಿಷ್ಟತೆ, ಈ 2.5 ವರ್ಷಗಳಲ್ಲಿ ಶನಿಕಾಟದ ಕಾರಣದಿಂದಾಗಿ ಹೊಂದಿದಂಥ ಕ್ಲಿಷ್ಟತೆಯಿಂದ ಹೊರಬಂದು ಅನೇಕದಾದಂಥ ಪ್ಲಸ್ ಪಾಯಿಂಟ್ಸ್ಗಳನ್ನು ಹೊಂದಿದಂಥ ಜೀವನದ ಸಮೃದ್ಧಿಯನ್ನು ಪಡ್ಕೊಳ್ತೇನೆ ಅನ್ನುವಂಥದ್ದು ಯೋಚಿಸಿದರೆ, ಗೆದ್ದು ನಾನೂ ಕೂಡ ಎಲ್ಲರಂತೆ ಎದೆ ಉಬ್ಬಿಸಿ ನಡೆಯಬಲ್ಲೆ ಅನ್ನುವಂತಹ ಒಂದು ಧೈರ್ಯವನ್ನು ಕೊಡಬೇಕಾದದ್ದಕ್ಕೆ ಈ ಒಂದು ಸಂದರ್ಭ ಏನಿದೆ, ಕಾಲಘಟ್ಟ ಏನಿದೆ, ಬಹಳ ಚೆನ್ನಾಗಿದೆ. ಇನ್ನೂ ಒಂದಿಷ್ಟು ವಿಚಾರದಲ್ಲಿ ಕೆಲವರಿಗೆ ಎಷ್ಟೋ ವರ್ಷಗಳಿಂದ ಏನಾಗಿರುತ್ತೆ, ಅಂದರೆ ಈ ಶನಿ ಕಾಟ ಅಂತಲೇ ಅಲ್ಲ, ಈ ವಿಚಿತ್ರವಾಗಿ ಅಂದರೆ ಈ ತುಲಾ ರಾಶಿಯವರಿಗೆ ಏನಾಗುತ್ತೆ, ಶುಕ್ರನ ದಶ ಮುಗಿದ ತಕ್ಷಣದಲ್ಲಿ ಬರುವಂತಹ ಏನು ಸೂರ್ಯ, ಚಂದ್ರ, ಮಂಗಳ, ರಾಹು, ಈ ಎಲ್ಲ ಕಾಲಘಟ್ಟ ಏನಿರುತ್ತೆ ಕೆಲವರಿಗೆ 6, 10, 16, 17, 23, 8, 31, 41 ವರ್ಷಗಳ ಕಾಲ ಸರ್ರನೆ ತೊಂದರೆಗೆ ಒಳಗಾಗುವಂತಹ ಕಾಲಘಟ್ಟವಾಗಿಯೂ ನಿಲ್ಲಬಹುದು. ಯಾರಿಗೆ? ಈ ತುಲಾರಾಶಿಯವರಿಗೆ. ಹಾಗಾಗಿ ಮೂಲ ಜಾತಕದಲ್ಲಿ ಯಾವ ಶಕ್ತಿಯನ್ನು ನಾವು ಪಡೆದಿದ್ದೇವೆ ಅನ್ನುವಂಥದ್ದನ್ನು ಈಗ ನಾನು ಹೇಳ್ತಾ ಇದ್ದಿರ್ಬೋದು ರೋಸಿಯಾಗಿ. ಹೂವಿನ ವ್ಯಾಪಾರದಿಂದ ಕೋಟ್ಯಾಧೀಶರಾಗ್ಬೋದು, ತರಕಾರಿ ವ್ಯಾಪಾರದಿಂದ ಕೋಟ್ಯಾಧೀಶರಾಗ್ಬೋದು, ಫಿಲ್ಮ್ ಡಿಸ್ಟ್ರಿಬ್ಯೂಷನ್ನಿಂದ ಆದರೆ ಮೂಲ ಜಾತಕದಲ್ಲಿಯೂ ಕೂಡ ಆ ಒಂದು ಎತ್ತರವನ್ನು ಏರೋದಕ್ಕೆ ಬೇಕಾದಂಥ ಏಣಿಯನ್ನು ನಮ್ಮದೇ ಆದಂಥ ಯಾವುದೋ ಒಂದು ಅದೃಷ್ಟ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಸೃಷ್ಟಿ ಮಾಡಿದೆಯೋ ಅನ್ನುವಂಥದ್ದನ್ನು ಗ್ರಹಿಸಬೇಕು. ಆ ಗ್ರಹಿಸುವಿಕೆಯ ಸಂದರ್ಭದಲ್ಲಿ ಆ ಒಂದು ಒತ್ತಡವನ್ನು ನಾವು ಭರಿಸಬಹುದಾದಂತಹ ಧಾರ್ಷ್ಟ್ಯತೆಯನ್ನು ನಾವು ಪಡೆಯಬೇಕು. ಇವನ್ನೆಲ್ಲವನ್ನೂ ಮಾಡಿದಾಗ ಆ ಒಂದು ನಿಟ್ಟಿನಲ್ಲಿ ಮುಂದೆ ಹೋಗುವಂಥದ್ದು ಸಾಧ್ಯವಾದರೆ, ಇನ್ನು ಸಾಮಾನ್ಯವಾದಂಥ ರೀತಿಯಲ್ಲಿ ಮನುಷ್ಯನ ಸಂದರ್ಭವನ್ನು ಗ್ರಹಿಸುವಂಥದ್ದಾದರೆ, ಈ ಒಂದು ವರ್ಷದಲ್ಲಿ ಮನೆಯನ್ನು ಯಾರಿಗೆ ಕಟ್ಟಲಾಗಿಲ್ಲವೋ ಅಥವಾ ಒಂದು ಮನೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗಿಲ್ಲವೋ, ಮಕ್ಕಳ ಸಂದರ್ಭದಲ್ಲಿ ಯಾವುದೋ ಸಣ್ಣ ಮಿಸುಕಾಟಗಳು ಇದ್ದವೋ, ಇವನ್ನೆಲ್ಲ ನಿವಾರಿಸಿಕೊಂಡು ಒಂದು ಶಾಂತಿಯುತವಾದಂತಹ ಬದುಕಿನ ಸಂದರ್ಭಕ್ಕೆ ಪ್ರವೇಶಿಸುವಂತಹ ದಿವ್ಯ ಘಟ್ಟವಾಗಿಯೂ ಈ ಒಂದು ಸಂದರ್ಭ ನಿಲ್ಲಲಿಕ್ಕೆ ಸಾಧ್ಯವಿದೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಪ್ರಧಾನವಾಗಿ ಎಲ್ಲರೂ ಕೋಟ್ಯಾಧೀಶರಾಗೋದಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಮಿಲಿಯನಿಯರ್ ಆಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಸಾಮಾನ್ಯ ಮಟ್ಟದ ಒಂದು ಜೀವನವನ್ನು ಸಾಗಿಸಿಕೊಂಡು ಹೋಗೋದಕ್ಕೂ ಕೂಡ ತುಲಾರಾಶಿಯವರಿಗೆ ಅತ್ಯಂತ ಸಮೃದ್ಧಿಯ ಕಾರ್ಯದ ಒಂದು ಆ ಕ್ಷಣಗಳನ್ನು ನಿರ್ಮಿಸಿಕೊಡಬಹುದಾದಂತಹ ಧನ್ಯತೆಯನ್ನು ಕೇತು ಅಂದರೆ ಯಾರು? ಗಣೇಶ ನಿರ್ಮಿಸಿಕೊಡಬಲ್ಲ. ಗುರು ಅಂದರೆ ಯಾರು? ಅವನೇ ಪರಬ್ರಹ್ಮ. ಆ ಪರಬ್ರಹ್ಮ ನಿರ್ಮಿಸಿಕೊಡಬಹುದಾದಂಥ ಸುಂದರವಾದ ಮತ್ತು ಹಾರ್ದಿಕವಾದ ಕಾಲದ ಸಂದರ್ಭ ಆಗಿದೆ.
ಇದನ್ನು ಖಂಡಿತ ತುಲಾರಾಶಿಯವರು ಎಂಜಾಯ್ ಮಾಡಬಹುದಾದಂಥ ಘಟ್ಟವೂ ಆಗಿದೆ. ಒಂದೇ ಒಂದು, ಎಲ್ಲಿಯೂ ತೂಕಡಿಸಬಾರ್ದು. ತೂಕಡಿಕೆ ಯಾವುದು? ಮಾರಲ್. ಈ ವಿಚಾರದಲ್ಲಿ ತೂಕಡಿಕೆ ಯಾವುದೋ ಆ್ಯಂಟಿ ಸೋಷಿಯಲ್ ಎಲಿಮೆಂಟಿಗೆ ಪ್ರವೇಶಿಸುವಂಥದ್ದು ಮಾಡಬಾರ್ದು. ಹಾಗೆಯೇ ಕಾಯ್ದೆಯನ್ನು ನಾನು ಮುರಿತೇನೆ ಅನ್ನುವಂತಹ ವಿಚಾರಗಳಿಗೆ ಹೋಗಬಾರ್ದು. ಇದನ್ನು ಗಟ್ಟಿಯಾಗಿ ಮಾಡಿ, ಯಾಕೆಂದರೆ ಇದನ್ನು ಮಾಡಿದಲ್ಲಿ ಮೂಲ ಜಾತಕದ ವಿಚಾರದಲ್ಲಿ ಏನೋ ತೊಡಕು ಇದ್ದರೆ ರಾಹು ವಿಚಿತ್ರವಾಗಿ ಬಡಿದು ಇಡೀ ಜೀವನದ ಸಂದರ್ಭವನ್ನು ಸ್ವಲ್ಪ ಕ್ಲಿಷ್ಟಮಯ ಮಾಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಈ ಎಚ್ಚರದಲ್ಲಿ ಮುಂದುವರಿದರೆ, ಈ ಎಚ್ಚರದೊಂದಿಗೆ ಹೆಜ್ಜೆ ಇಟ್ಟರೆ ಖಂಡಿತವಾದ ಯಶಸ್ಸು ಇವರ ಪಾಲಿಗೆ ಈ ವರ್ಷ ಇದೆ. ಗುರುಬಲ ತುಲಾರಾಶಿಯವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.